ಬಂತು ಯಾವಾಗ ವರದಿ ಆಗುತ್ತೆ ಎನ್ಕೌಂಟ್ರ್ ಬಗ್ಗೆ ಈಗ ಡಾಕ್ಟ್ರ್ ಸರ್ಟಿಫಿಕೇಟ್ ಎಲ್ಲ ಬಂದಿರ್ತದೆ ಏನೋ ಕಾಣ್ತದೆ ಫೋನ್ ಬಟನ್ ಆಗೋದಲ್ಲ ನಡೀತದೆ ನೋಡವ ಸ್ವಲ್ಪ ದಿನ ಇನ್ನೂ ಸರಿಯಾದ ವರದಿ ಇನ್ನೂ ಬಂದಿಲ್ಲ ಬಂದ ತಕ್ಷಣ ಇದು ಮಾಡ್ತಾರೆ. ಒಂದು ವಾರ ಕಾಲಾವಕಾಶ ಕೊಟ್ಟಿದ್ದು ಹೌದು. ಈಗ ವೋಟ್ ಪಟನ್ ಕೊಡಿಸೋ ಲೇಟಾಗಿದೆ. ಅದು ಬಂದಮೇಲೆ ಈಗ AC ಕೊಟ್ಟಿದ್ದಲ್ವಾ, AC ವರದಿ ತಾತ್ಕಾಲಿಕ ವರದಿ ಕಟ್ಟಿಗೆ ಅದು ಅಂತಿಮ ಆಗಲ್ಲ. ಕೆಲವೆಲ್ಲ ಮಾಹಿತಿ ಇದಾವೆ ಗೋಪ್ಯ, ಮುಂದೆ ಅದು ಚರ್ಚೆ ಆಯ್ತದೆ. ಸರ್, ಈಗ ಮರಣೋತ್ತರ ಪರೀಕ್ಷೆ ವೇಳೆ ಒಂದಷ್ಟು ಪ್ರೈಮರ್ಗಳು ಪತ್ತೆಯಾಗಿದೆ ಸರ್ ಅವ್ರ ಜೇಬಲ್ಲಿ. ಹೌದಪ್ಪ, ಅವ್ರ ತಪ್ಪೇನು ಇವ್ರ ತಪ್ಪೇನು ಎಲ್ಲ ಪತ್ತೆ ಎಲ್ಲ ಮಾಡ್ಕೊಂಡು ಮುಂದೆ ಯಾವ ರೀತಿ ಮಾಡಬೇಕು ಅಂತ ಚರ್ಚೆ ನಡೀತದೆ. ಮುಂದೆ ಏನಾದ್ರು ಉನ್ನತ ಮಟ್ಟವಾದ ತನಿಖೆ ಕೊಡಬೇಕೆ, ಇದೆಲ್ಲ ಸರಿ ಮಾಡಬೇಕೆ ಅಂತ ಹೇಳಿದ್ರೆ ಆಮೇಲೆ ಅದು ವಿಷಯನ ಈಚೆ ಬಿಡೋದು. ಉನ್ನತ ಮಟ್ಟದ ತನಿಖೆಗೆ ನೇಮಕ ಮಾಡ್ತೀರಾ ಸರ್? ಇದನ್ನು ನೋಡ್ತೀವಲ್ಲ, ಇದ್ರ ಮಾಹಿತಿ ಇನ್ನೂ ನಮ್ಗೆ ಸರಿಯಾಗಿ ಗೊತ್ತಿಲ್ವಲ್ಲ. ಈಗ ಏನು ನಾವು ವಿಭಾಗಾಧಿಕಾರಿಗಳು ಕೊಟ್ಟಿದ್ವೋ ಅವರು ಏನು ಕೊಟ್ಟಿದ್ದಾರೆ ಅದು ನೋಡ್ತೀವಿ, ಆಮೇಲೆ ಮುಂದಕ್ಕೆ ಇದು ಮಾಡ್ತೀವಿ. ತನಿಖಾ ವರದಿ ಬರೋಕ್ಕೂ ಮೊದಲೇ ಪರಿಹಾರ ಕೊಟ್ಟಿದ್ದು ಎಷ್ಟು ಮಟ್ಟಕ್ಕೆ ಸರಿ? ಯಾವುದು ತನಿಖಾ ವರದಿ ಬರೋಕ್ಕೂ ಮೊದಲೇ ಪರಿಹಾರ ಮಾತಿ ಏನು ದೊಡ್ಡ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದೆ. ಏನು ಅವ್ರ ಪರಿಹಾರದಿಂದ ಎಷ್ಟು ಕೊಡಬೇಕು? ಫಾರೆಸ್ಟೇ ಕೊಡ್ಬೇಕು, ಅವ್ರು 20 ಲಕ್ಷ ಕೊಡಬೇಕು, ಸರ್ಕಾರ ಕೊಡಬೇಕು, 1 ಕೋಟಿ ಗಟ್ಟಲೆ ಕೊಡಬೇಕು. ಅವ್ಯಾವುದು ಆ ಥರ ಕೊಟ್ಟಿಲ್ಲ. ಏನು ಮಾನವೀಯ ದೃಷ್ಟಿಯಿಂದ ಗಿಟನ್ ಮಾಡ್ಕೊಳ್ಳಿ ಅಂತ ಕೊಟ್ಟದ, ಅದನ್ನೇನು ಪರಿಹಾರ ಅನ್ಕೊಳ್ತೀರಿ? ಮಾನವೀಯ ದೃಷ್ಟಿಯಿಂದ ಹೌದು. ಸರ್, ತಪ್ಪಿಸ್ಕೊಂಡಿರೋ 4 ವ್ಯಕ್ತಿ ಎಲ್ಲಿದ್ದಾರೆ ಅಂತ ತಪ್ಪಿಸ್ಕೊಂಡಿರೋ ಎಲ್ಲ ಗೊತ್ತಿಲ್ಲದೆ ಇಲ್ಲಿ ಇನ್ನೂ ಗೊತ್ತಾಗಿದೆ, ಅದು ಈಗ ಹೇಳೋಕ್ಕಾಗಲ್ಲ. ಈಗ ಮಹಿಮದ ಸರ್ ನಿಮ್ಮ ಮುಂದೆ ನನ್ನ ದನಗಾಯಿ ನಾವು ಪಶು ಹುಡುಕ್ಲಿಕ್ಕೆ ಹೋಗಿದ್ದು ಅಂತ ಹೇಳ್ತಿದ್ದಾರೆ ಸರ್. ಇಲ್ಲಿ ನೋಡಿದ್ರೆ ಒಂದಷ್ಟು ಈ ಥರ ಹೌದಪ್ಪ, ಈಗ ಅವರು ಅದೇ ಹೇಳ್ತಾರೆ, ಫಾರೆಸ್ಟ್ ನಮ್ಮ ಹೊಡೆದೇ ಇಲ್ಲ ಅಂತ ಹೇಳ್ತಾರೆ. ಪತ್ತೆ ಆಗೋದು ಯಾವಾಗಲ ಅಲ್ವಾ? ಅಂತ ಹಂಗೆ ಹೇಳಿದ್ರು ಬೆಳಿಗ್ಗೆ 5 ಗಂಟೆಗೆ ಹುಡುಕಕ್ಕೆ ಹೋಗೋಣ. ಹೌದು, ಮತ್ತು ಅದನ್ನೇ ಸುಳ್ಳು ಹೇಳಿದ್ರು ಅಂತ ಹೇಳೋದು ನಾನು. ಅವರು ಸುಳ್ಳು ಹೇಳೋರು, ಇವರು ಸುಳ್ಳು ಹೇಳೋರೆ. ಈಗಾಗಲೇ ಅದು ಎಂಕ್ವೈರಿ ಆಯ್ತದೆ. ಸತ್ಯಾಸತ್ಯತೆಗಳು ಇಬ್ಬರು ಸುಳ್ಳಿದೆ. ಸತ್ಯಾಸತ್ಯತೆ ಹೊರಗೆ ಬಂದ ಮೇಲೆ ನಿಜವಾಗಿ ಏನು ಅನ್ನೋದು ಗೊತ್ತಾಗೋದು. ಸರ್, ಅವರು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಹೋಗ್ತಾ ಇಲ್ಲ, ಗ್ರಾಮಸ್ಥರು ನ್ಯಾಯಾಂಗ ತನಿಖೆ ಆಗಬೇಕು ಅಂತ ನೋಡೋಣ. ಅವ್ರು ಹೇಳ್ದಾಗೂ ಕೇಳೋಕ್ಕಲ್ಲ, ಇವ್ರು ಹೇಳ್ದಾಗೂ ಕೇಳೋಕ್ಕಾಗಲ್ಲ. ಸರ್ಕಾರ ನಿರ್ಧಾರ ತಗೊಂಡು ಯಾರು ಬೇಕು ಅವ್ರು ಮಾಡಿ ತನಿಖೆ ಮಾಡಿಸ್ತದೆ. ಸರ್, ಘಟನೆಗೆ ಸಂಬಂಧಿಸಿದ ಲೀಗಲ್ ಫೈಟ್ ಮಾಡ್ಲಿಕ್ಕೆ ಅವರು ಕೂಡ ತಯಾರು ಮಾಡ್ಕೊಳ್ತಾರೆ ಸರ್. ಯಾರು ಕುಟುಂಬಸ್ಥರು ಇದು ಮಾಡಲಿ. ಈಗ ನೋಡ್ರಿ, ಎಷ್ಟಿನ ಗಂಟೆ ಸತ್ಯನ ಮುಚ್ಚಿಡೋಕ್ಕೆ ಸಾಧ್ಯ ಅಲ್ವಾ? ಅವರು ಒಂದು ಹೇಳ್ತಾರೆ, ಇವ್ರು ಒಂದು ಹೇಳ್ತಾರೆ. ನಾನು ಅವತ್ತು ಹೇಳಿದ್ದೀನಿ ಏನಂತೇಳು, ಅವ್ರದ್ದು ತಪ್ಪಿದೆ, ಇವ್ರದ್ದು ತಪ್ಪಿದೆ. ಸತ್ಯಾಸತ್ಯತೆ ತನಿಖೆಯಲ್ಲಿ ಬರ್ತದೆ. ತನಿಖೆಯಲ್ಲಿ ಬಂದಾಗ ಯಾರು ಸತ್ಯ ಯಾರು ಸುಳ್ಳು ಅಂತ ಅಲ್ಲಿ ಗೊತ್ತಾಯ್ತದೆ. ಯಾವತ್ತು ತನಿಖಾ ವರದಿ ಅದನ್ನು ಈಗಲೇ ಅಂತ ಹೇಳೋಕ್ಕಾಗಲ್ಲ. ಸೋಮವಾರ ಮಂಡಿಸ್ತೀನಿ ಅಂತ CM ಕೂಡ ಹೇಳಿದ್ದಾರೆ. 7 ದಿನಗಳ ಕಾಲ ಟೈಮ್ ಕೊಟ್ಟಿದ್ರು ತನಿಖೆ ಇದಕ್ಕೆ. ಅದ ಮಂಡಿಸ್ತಾರ, ಏನು ಮೊದಲು ಯಾವ ಥರ ಬರ್ತದೆ ನೋಡವು. ಸರ್, ಈ ಪ್ರಕರಣದಲ್ಲಿ ಉಸ್ತುವಾರಿ ಸಚಿವರಿಗೆ ಮಾಹಿತಿ ಕೊಡುವಂಥ ಕೆಲಸನೇ ಆಗಿಲ್ಲ ಅಂತ ಸರ್. ಅಧಿಕಾರಿಗಳು ಮಾಹಿತಿನ ಬಂದು ನಿಂತ್ಕೊಂಡು ಕೊಡೋರ ಹೇಳ್ತಾರೆ, ತಿಳ್ಕೊತೀನಿ ನಾನು ಅಷ್ಟು ಸ್ವಲ್ಪ. ಮತ್ತೆ ಈಗ SP ಸುಮ್ಮನೆ ಕುಂಡ್ಕೊಂಡಿದ್ದೆ ಇಲ್ಲಿ ಮಾಹಿತಿ ಕೇಳಕ್ಕೆ ಕೂತ್ಕೊಂಡಿರೋ. ತುಂಬ ತಡವಾಗಿ ಮಾಹಿತಿ ಕೊಟ್ಟಿದ್ದಾರೆ ಅಧಿಕಾರಿಗಳು. ಇಲ್ಲ, ತಕ್ಷಣವೇ ಬಂತು ನನಗೆ. ಅದಕ್ಕೆ ನಾನು ಇಮಿಡಿಯೇಟಾಗಿ ಓದ್ದು. ನಾನು ಅವತ್ತು ಗೊತ್ತಿದ್ದೆ, ಯಾವುದೋ ಕಾರ್ಯಕ್ರಮದಲ್ಲಿದ್ದಲ್ವಾ, ಅಲ್ಲಿಗೆ 12 ಬಾವುಟ ಎಸ್ತೀನಿ ಇಲ್ಲಿ ಅವತ್ತು. ಅದು ಮುಗ್ದೆ 11 ಕಾಲಕ್ಕೆ ನಾನು ಓಟಿದ್ದೀನಿ. 5 ಗಂಟೆಗೆ CMಗೆ ಕೊಟ್ಟಿದ್ದಾರೆ ಸರ್. CMಗೆ ರಾಮಲಿಂಗಾರೆಡ್ಡಿಗೆ ಮಾಹಿತಿ ಕೊಟ್ಟಿದ್ದಾರೆ 5 ಗಂಟೆಗೆ. ನಿಮ್ಗೆ ಕೊಡೋದು 11 ಗಂಟೆ ಆಯ್ತಲ್ಲ ಸರ್? ನನಗೆ ಗೊತ್ತಾದ ಮೇಲೆ ಕೊಟ್ಟಿರೋದು ಅವ್ರಿಗೆ. ನೀವೊಂದು ಸುಳ್ಳು. ನಾನೇ ರಾಮಲಿಂಗಾರೆಡ್ಡಿ ತಕ್ಷಣ ಈ ಥರ ಇದೆ, ಹೌದು ಸರ್ ಅಂತ ಆಮೇಲೆ ನಾನು ಹೇಳಿದವ್ರಿಗೆ.